ಓಂ ಗಣಪತಿಯೇ ನಮಃ. ಓಂ ಶ್ರೀಂ ಶ್ರೀಮಾತ್ರೇ ನಮಃ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಡಿವೈನ್ ದಾಮೋದರ ಚಾನಲ್ಗೆ ಸ್ವಾಗತ. 2026ನೇ ವರ್ಷ, ಹೊಸ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ಕಡೆಯಿಂದ ಅದೃಷ್ಟ ಬರುತ್ತೆ, ಯಾವ ತಿಂಗಳಿಂದ ಯಾವ್ಯಾವ ಗ್ರಹ ಎಲ್ಲಿದ್ದರೆ ನಿಮಗೆ ಅನುಕೂಲವಾಗಿರುತ್ತೆ ಅನ್ನೋದನ್ನು ನೋಡೋಣ. ಕಳೆದ 2 ವರ್ಷಗಳಿಂದ ಕಷ್ಟಪಡುತ್ತಿರುವ ಈ ರಾಶಿಯವರ ಅದೃಷ್ಟ, ಶಿಕ್ಷಣ, ಉದ್ಯೋಗ, ಆದಾಯ, ಖರ್ಚು, ಗೌರವ, ಅವಮಾನ, ಆರೋಗ್ಯ, ಅನಾರೋಗ್ಯ, ಮದುವೆ, ಮಕ್ಕಳು, ಮನೆ ವಿಷಯದಲ್ಲಿ ಹೇಗಿರುತ್ತದೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಿ. ಈ ಕನ್ಯಾ ರಾಶಿಯ ಪ್ರಮುಖ ಗ್ರಹಗಳಲ್ಲಿ ಗುರುಗ್ರಹ ಜೂನ್ 1, 2026ರವರೆಗೆ 10ನೇ ಮನೆಯಲ್ಲಿ ತಾಮ್ರ ಅಂಶವಾಗಿ ಇರುತ್ತಾನೆ ಮತ್ತು ಜೂನ್ 2ರಿಂದ ಲೋಹದ ಅಂಶವಾಗಿ 11ನೇ ಮನೆಯಲ್ಲಿ ಸಂಚಾರವಿರುತ್ತೆ. ರಾಹು ಮತ್ತು ಕೇತು ಗ್ರಹಗಳು ಡಿಸೆಂಬರ್ 5, 2026ರವರೆಗೆ 6ನೇ ಮತ್ತು 12ನೇ ಮನೆಗಳಲ್ಲಿ ಸಂಚಾರವಿರುತ್ತೆ. ಆನಂತರ ಅಂದರೆ ಡಿಸೆಂಬರ್ 6ರಿಂದ 5 ಮತ್ತು 11ನೇ ಮನೆಗಳಲ್ಲಿ ಸಂಚಾರ ಮಾಡುತ್ತಾರೆ. ಶನಿಯು 7ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ. 2026-27ರಲ್ಲಿ ಗ್ರಹಗಳು ಈ ರೀತಿಯಲ್ಲಿ ಸಂಚಾರವಿರುವುದರಿಂದ ಈ ರಾಶಿಯವರಿಗೆ ಅಂದರೆ ಕನ್ಯಾ ರಾಶಿಯವರಿಗೆ ಆದಾಯ 8, ಖರ್ಚು 11, ಗೌರವ 3, ಅವಮಾನ 3 ಇದೆ. ಕನ್ಯಾ ರಾಶಿಯವರಿಗೆ 2026 ಜೂನ್ 1ರವರೆಗೆ ಗುರು 10ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವಿಶೇಷವಾಗಿ ಉದ್ಯೋಗ ಮತ್ತು ವೃತ್ತಿಪರ ಜೀವನದಲ್ಲಿ ಪ್ರಗತಿ ಹಾಗೆ ಗೌರವನೂ ಹೆಚ್ಚಾಗುವ ಅವಕಾಶಗಳು ಇದೆ. ಆರ್ಥಿಕವಾಗಿ ಉತ್ತಮ ಲಾಭ ಗಳಿಸಲಾಗುತ್ತದೆ ಮತ್ತು ಆದಾಯನೂ ಹೆಚ್ಚಾಗುವಂಥ ಅವಕಾಶಗಳಿದೆ. ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರೂ ಆ ಕೆಲಸ ಪೂರ್ಣಗೊಳ್ಳುತ್ತದೆ. ಅದರಿಂದ ಒಳ್ಳೆ ದುಡ್ಡು ಸಂಪಾದನೆ ಮಾಡುವಂಥ ಅವಕಾಶ ಇರುತ್ತೆ. ಮನೆಯ ಸೌಕರ್ಯಗಳು ಹೆಚ್ಚಾಗುತ್ತವೆ. ವಿದ್ಯಾರ್ಥಿಗಳಿಗೆ ವಿದೇಶಿ ಅವಕಾಶಗಳು ಸಿಗಬಹುದು ಮತ್ತು ಆರ್ಥಿಕವಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಉದ್ಯೋಗಿಗಳಲ್ಲಿ ಸ್ಥಾನಮಾನ ಮತ್ತು ಮನ್ನಣೆ ಹೆಚ್ಚಾಗುತ್ತದೆ. ವೃತ್ತಿಪರ ಜೀವನವು ಉತ್ತಮವಾಗಿ ಸಾಗುತ್ತದೆ. ಹಣದ ಲಾಭ, ಸಂಪತ್ತಿನಲ್ಲಿ ಬದಲಾವಣೆಗಳು ಸಂಭವಿಸುತ್ತವೆ. ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿಯುತ್ತವೆ. ಕುಟುಂಬದ ಸೌಕರ್ಯ, ಹೊಸ ಮನೆ ಖರೀದಿ ಮಾಡುವಂಥ ಅವಕಾಶ, ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಇರುತ್ತದೆ. ಒಟ್ಟಾರೆಯಾಗಿ ಈ 10ನೇ ಮನೆಯ ಸಂಚಾರವು ಕನ್ಯಾ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿ ಇರುತ್ತದೆ. ಅಲ್ಲದೆ ಜೂನ್ 2, 2026ರಿಂದ ಗುರುವು ಲಾಭದ ಮನೆಯಲ್ಲಿ ಅಂದರೆ 11ನೇ ಮನೆಯಲ್ಲಿ ಸಾಗುತ್ತಾನೆ. ಇದು ಸಂಪತ್ತನ್ನು ಹೆಚ್ಚಿಸುತ್ತದೆ, ಆದಾಯವನ್ನು ಹೆಚ್ಚಿಸುತ್ತದೆ. ಭೂ ಲಾಭಗಳು ದೂರಯುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಮತ್ತು ಹಳೆಯ ಸಾಲಗಳು ಸಂಗ್ರಹವಾಗುತ್ತವೆ. ಈ ಅವಧಿಯಲ್ಲಿ ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು ಮತ್ತು ಉದ್ಯಮಿಗಳಿಗೆ ಉತ್ತಮ ಲಾಭವಾಗೂ ಇರುತ್ತದೆ ಮತ್ತು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು
ಅವಕಾಶಗಳು ದೊರೆಯುತ್ತವೆ. ಹೂಡಿಕೆಗಳಿಂದ ಉತ್ತಮ ಲಾಭಗಳು ಬರುತ್ತವೆ. ವಾಹನ ಖರೀದಿಸುವ ಸಾಧ್ಯತೆ ಇರುತ್ತದೆ ಮತ್ತು ಮದುವೆಗಳು ಹಾಗೆ ಗೃಹ ಪ್ರವೇಶದಂತಹ ಶುಭ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆಯಬಹುದು. ಸಪ್ತಮ ಸ್ಥಾನದಲ್ಲಿ ಸಂಚರಿಸುವ ಶನಿಗ್ರಹ ಕಾರಣದಿಂದಾಗಿ ಸಂಗಾತಿಯೊಂದಿಗಿನ ಸಂಬಂಧವು ಹೆಚ್ಚು ಜವಾಬ್ದಾರಿಯುತವಾಗಿ ಇರುತ್ತದೆ. ವ್ಯಾಪಾರ ಪಾಲುದಾರಿಕೆಗಳು ಸ್ಥಿರತೆ ಮತ್ತು ಶಿಸ್ತನ್ನು ತರುತ್ತವೆ. ಆದರೆ ಪ್ರೇಮಿಗಳು ಕೆಟ್ಟ ಸಮಯವನ್ನು ಹೊಂದಿರುತ್ತಾರೆ. ಪ್ರೀತಿ ಅಥವಾ ವಿವಾಹವು ಗಂಭೀರ ದಿಕ್ಕನ್ನು ತೆಗೆದುಕೊಳ್ಳುತ್ತದೆ. ಅನುಮಾನಗಳು ಮತ್ತು ಅಂತರದಿಂದಾಗಿ ಅವರ ನಡುವೆ ಅಪಾರ ಒತ್ತಡವಿರುತ್ತದೆ. ಒಡ ಹುಟ್ಟಿದವರಿಂದ ದೂರವಿರುವುದು ಮತ್ತು ಒಂಟಿತನವು ತೊಂದರೆ ಉಂಟುಮಾಡುತ್ತದೆ. ಆರೋಗ್ಯದ ವಿಷಯದಲ್ಲಿ ಬೊಜ್ಜು, ಮೊಣಗಾಲು ಮತ್ತು ಆಂತರಿಕ ಅಂಗಗಳ ಸಮಸ್ಯೆಗಳು ಇರುತ್ತವೆ. ರಾಹುಗ್ರಹದ ಅನುಕೂಲಕರ ಪ್ರಭಾವದಿಂದಾಗಿ ಡಿಸೆಂಬರ್ವರೆಗೆ ಶತ್ರುಗಳ ಮೇಲೆ ಗೆಲುವು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯವಾಗುವ ಅವಕಾಶವಿದೆ. ಧೈರ್ಯ, ಕಾರ್ಯತಂತ್ರದ ಚಿಂತನೆ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳು ಹೆಚ್ಚಾಗುತ್ತವೆ. ವೃತ್ತಿ ಅಥವಾ ಉದ್ಯೋಗದಲ್ಲಿ ಅನಿರೀಕ್ಷಿತ ಪ್ರಗತಿ ಮತ್ತು ವಿದೇಶಿ ಅವಕಾಶಗಳು ಬರಬಹುದು. ಶತ್ರುಗಳು ಅಥವಾ ಅಡೆತಡೆಗಳು ಕೆಟ್ಟ ಸ್ಥಿತಿಗೆ ಹೋಗುತ್ತವೆ. ಸವಾಲುಗಳನ್ನು ಸುಲಭವಾಗಿ ಎದುರಿಸಲಾಗುತ್ತದೆ ಮತ್ತು ಯಶಸ್ಸನ್ನು ಸಾಧಿಸುವ ಸಾಮರ್ಥ್ಯವೂ ಇರುತ್ತದೆ. ಲೇವಾದೇವಿಗಾರರು, ರೈತರು, ಧಾನ್ಯ ಸಂಗ್ರಹಣೆ ಮಾಡುವವರು, ಅಕ್ಕಿ ಗಿರಣಿದಾರರು ಮತ್ತು ಕುಶಲಕರ್ಮಿಗಳು ಒಳ್ಳೆಯ ಲಾಭವನ್ನು ಪಡೆಯುತ್ತಾರೆ. 2025ನೇ ವರ್ಷಕ್ಕಿಂತನೂ 2026ರಲ್ಲಿ ಈ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.